ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಪುಲಕೇಶಿ ನಗರದ ಮಾಜಿ ಶಾಸಕರಾಗಿರುವಂತಹ ಅಖಂಡ ಶ್ರೀನಿವಾಸ ಮೂರ್ತಿ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಸರ್, ಈ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಕ್ಷೇತ್ರದ ಹಾಲಿ ಶಾಸಕರಾಗಿರುವಂತಹ ಶ್ರೀನಿವಾಸ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಹೇಳಿಕೆ ತಮ್ಮ ಗಮನಕ್ಕೆ ಬಂತಾ ಸರ್? ಇಲ್ಲ ಸರ್, ನಾನು ಹೊರಗಡೆ ಇದ್ದೆ, ಗೊತ್ತಾಗಿಲ್ಲ. ಈಗ ನಿಮ್ಮವರು ಸ್ವಲ್ಪ ಹೇಳಿದ್ರು, ಫೋನ್ ಮಾಡಿದ್ರು. ಹೌದು, ಈಗ ಶ್ರೀನಿವಾಸ್ ಅವರು ಹೇಳ್ತಾ ಇರುವಂತಹದ್ದು ಡಿಜೆ ಹಳ್ಳಿ ಕೆಜೆ ಹಳ್ಳಿ ಗಲಭೆಯಲ್ಲಿ ಭಾಗಿಯಾದವರು ಅಮಾಯಕರು, ಅವರಿಗೂ ಆ ಗಲಭೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಆ ಕೇಸ್ಗಳನ್ನ ವಾಪಸ್ ಪಡಿಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ನಾವು ಶಿಫಾರಸ್ ಮಾಡ್ತೀವಿ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ಫಸ್ಟ್ ರಿಯಾಕ್ಷನ್ ಸರ್ ಇದ್ರ ಬಗ್ಗೆ. ಸರ್, ಶ್ರೀನಿವಾಸ್ ಏನ್ ಗೊತ್ತು ಸರ್, ಅವ್ನು ಬಂದು ವರ್ಷದಿಂದಲೇ ಎಲ್ಲಾರು ಬಿಟ್ಬಿಡ್ತೀನಿ ಓಟ್ ಹಾಕ್ಕೊಂಡು ಇದ್ ಮಾಡ್ತವನು ಶ್ರೀನಿವಾಸು. ಅವ್ನಿಗೆ ಏನ್ ಗೊತ್ತು ಸರ್, ನಮ್ಮ ಮನೆ ಸುತ್ತೋಗಿರೋದು, ಅಲ್ಲಿ ಪ್ರಾಬ್ಲಮ್ ಆಗಿದ್ದೆಲ್ಲ ಅವ್ನಿಗೇನೋ ಗೊತ್ತಾಗ MLA-ಗೆ. ನಮ್ಗೆ ಗೊತ್ತು. ಹಾಗೂ KPCC ಅಧ್ಯಕ್ಷರು ಬಂದಿದ್ರು, ನಮ್ಮ ಮನೆ ಸುತ್ತೋದಾಗ ಅಶೋಕ್ ಅವರು ಬಂದಿದ್ರು, ಎಲ್ಲಾ ಬಂದಿದ್ರಲ್ಲ ಸರ್. ನೀವು ಮಾಧ್ಯಮದವ್ರು ತಾವೇ ಮಾಧ್ಯಮದವ್ರ ತೋರಿಸಿದ್ರ ಮನೆ ಯಾವ ತರ ಸುತ್ತೋಯ್ತು, ಯಾವ ತರ ಇತ್ತು ಅಂತ. ಯಾರು ಅಮಾಯಕ ಇದ್ದಾರೋ ಅಂತ ಬಿಡಿ ಅಂತ ನಾವು ಅವತ್ತು ಹೇಳಿದ್ರೆ ಇವತ್ತು ಹೇಳ್ತಾ ಇದೀವಿ ಸರ್. ಯಾರು ತಪ್ಪಿದ್ರ ಅಂತ ಶಿಕ್ಷೆ ಕೊಡ್ಲಿ. ನ್ಯಾಯಾಲಯ ಐತೆ, NIA ಅವ್ರು ಕೇಸ್ ಮಾಡಿದ್ದಾರೆ, NIA ಅವ್ರ ಕೇಸ್ ನಡೀತಾ ಇದೆ, ನ್ಯಾಯಾಲಯದಲ್ಲಿ ಕೇಸ್ ನಡೀತಾ ಇದೆ. ನ್ಯಾಯಾಲಯ ಏನ್ ನಿರ್ಧಾರ ತಗೊಂತಾರೋ ಅದಕ್ಕೆ ನ್ಯಾಯ ಕೊಡ್ಲಿ ಅಂತ ನಾವು ನಿಮ್ಮನ್ನ ಕೇಳ್ಕೊತಾ ಇದೀವಿ ಸರ್. ಓಕೆ ಸರ್, ಈಗ DCM DK ಶಿವಕುಮಾರ್ಗೂ ಕೂಡ ಒಂದಿಷ್ಟು ಅರ್ಜಿಗಳು ಹೋಗಿದಾವಂತೆ. ಆ ಗಲಭೆಯಲ್ಲಿ ಭಾಗಿಯಾಗಿದ್ದವರು ಅಮಾಯಕರು, ನಮ್ಮ ಸಂಬಂಧಿಕರನ್ನ ಸುಮ್ಮನೆ ಒಳಗೆ ಹಾಕುವಂತಹ ಕೆಲಸ ಆಗ್ತಾ ಇದೆ, ಬಿಡಿಸ್ಕೊಡಿ ಅಂತ ಹೇಳಿ. ಏನ್ ಹೇಳ್ತೀರಿ ಸರ್ ಈ ಬಗ್ಗೆ? ಸರ್, DK ಶಿವಕುಮಾರ್ ಅವರೇ ಬಂದಿದ್ರು ನಮ್ಮ ಮನೆ ಸುಟ್ಟೋದಾಗ. ಅವತ್ತ ನೆಕ್ಸ್ಟ್ ದಿನಾನೇ ಅವರೇ ಕಣ್ಣಾರ ನೋಡೋರು, ಯಾರು ನ್ಯಾಯ ಕೊಡ್ಬೇಕು, ಯಾರು ನ್ಯಾಯ ಕೊಡ್ಬೋದು ಅಂತ ಅವರೇ ತೀರ್ಮಾನ ಮಾಡ್ಬೇಕಾಯ್ತು. ಅವ್ರು ನಮ್ಗೆ ಅನ್ಯಾಯ ಮಾಡ್ಬಿಟ್ರು. DK ಶಿವಕುಮಾರ್ ಅವರು ನ್ಯಾಯ ನಮ್ಗೆ ಕೊಡ್ಬೇಕಾಯ್ತು. ಇಡೀ ರಾಜ್ಯಕ್ಕೆ IS ಓಟ್ ತಗೊಂಡಿದ್ದೀನಿ ಅಂತ ಒಂದೇ ತಪ್ಪಿಗೆ ಟಿಕೆಟ್ ತಪ್ಪಿಸಿದ್ರು. ಅದರಲ್ಲೂ ನಮ್ಮ ಮನೆ ಸುಟ್ಟಾಕ್ತಿದ್ರು. ಇಂಥವೆಲ್ಲ ಆಗಿದೆ. ಯಾರು ಅವ್ರು ತಪ್ಪು ಮಾಡಿದವ್ರನ್ನೇ ಜೊತೆ ಓಡಾಡ್ತಾವ್ರೆ. ಅವರು ಯಾರು ಅಲ್ಲಿ ತಪ್ಪು ಮಾಡಿದಾರೋ, ನಮ್ಮ ಮನೆ ಸುಟ್ಟಿದಾರೋ ಅಂತವ್ರನ್ನೇ ಅವ್ರ ಜೊತೆ ಓಡಾಡ್ತಾವ್ರೆ ಸರ್. ಅವ್ರಿಗೆ ಗೊತ್ತಿರೋಂಥ ವಿಚಾರನೇ ಎಲ್ಲ. ಅವ್ರಿಗೆ ಗೊತ್ತಿದ್ದು ಅವ್ರು ಈ ತರ ಇದ್ ಮಾಡ್ತಾರೆ. ನಾನು ಏನ್ ಹೇಳಕ್ಕಾಗುತ್ತೆ ಸರ್? ನ್ಯಾಯಾಲಯ ಐತೆ, NIA ಅವ್ರು ಇದ್ದಾರೆ, ದೇವ್ರ ಸಾಕ್ಷಿ, ದೇವರೊಬ್ಬ ಇದ್ದಾನೆ ಸರ್ ಇದಕ್ಕೆಲ್ಲ. ಈ ಕಾಲ ತಮ್ಗೆ ಗೊತ್ತಿದಂಗೆ ನ್ಯಾಯಾಲಯದಲ್ಲಿ ದೇವ್ರ ಅಂತಾರಲ್ಲ, ನ್ಯಾಯಾಲಯನೇ ದೇವರು ನಮ್ಗೆ. ನ್ಯಾಯಾಲಯ ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪರವಾಗಿ ನಾವು ಇದ್ದೀವಿ ಸರ್. ಸರ್, ಈ ಹಿಂದೆ ಗಲಭೆ ಆದಂತಹ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬೆಂಕಿ ಹಾಕಲಾಗುತ್ತೆ. ಆ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಿಮ್ಮ ಪರವಾಗಿ ನಿಲ್ಲೋದಿಲ್ಲ. 23ರ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಅನ್ನು ನಿರಾಕರಿಸುತ್ತೆ. ಈಗ ಗಲಭೆಯಲ್ಲಿ ಭಾಗಿಯಾದವರು ಅಮಾಯಕರು ಅನ್ನುವಂತಹ ರೀತಿಯಲ್ಲಿ ಅದೇ ಪಕ್ಷದ ಶಾಸಕರುಗಳು ಮಾತನಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್ ಕಾಂಗ್ರೆಸ್ ಪಕ್ಷದ ಈ ನಿಲುವಿನ ಬಗ್ಗೆ ಅಂತ? ಸರ್, ಕಾಂಗ್ರೆಸ್ ಪಕ್ಷ ಇಡೀ ನಾವು ದೇಶಕ್ಕೆ ರಾಜ್ಯಕ್ಕೆ ನಂಬರ್ 1 ಗೆದ್ದೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಟಿಕೆಟ್ ತರಿಸಿದ್ರು. IS ಓಟ್ ತಗೊಂಡಿದ್ದೀನಿ ಅಂತ ಒಂದೇ ಕಾರಣಕ್ಕೆ ನಾನು ಟಿಕೆಟ್ ತರಿಸಿ ನಮ್ಮ ಮನೆಗೆ ಬೆಂಕಿಗೆ ಇಕ್ಕಿದ್ರು ಅವ್ರ ಶಿಷ್ಯರು. ಇವತ್ತು ಅವ್ರನ್ನೇ ಬಿಡ್ಬೇಕು, ಅವ್ರ ಶಿಷ್ಯರೆಲ್ಲ ಓಡಾಡ್ತಾವ್ರೆ ಅವ್ರ ಹಿಂದೆನೆ. ಅವ್ರೆ ಅಮಾಯಕರ ಇದೆ ಬಿಡ್ಲಿ ಅಂತ ನಾನು ಅವತ್ತು ಹೇಳಿದ್ದೀನಿ. ನ್ಯಾಯಾಲಯ ಐತೆ, ಹಾಗೂ NIA ಅವರು ಕೇಸ್ ಮಾಡಿದ್ದಾರೆ. ಯಾರು ತಪ್ಪಿದಷ್ಟು ಅಂತ ಶಿಕ್ಷೆ ಕೊಡಿ, ಯಾರು ತಪ್ಪು ಮಾಡಿಲ್ಲ ಅಂತ ಶಿಕ್ಷೆ ಬೇಡ ಅಂತ ನಾವು ಹೇಳಿದ್ದೀವಿ ಸರ್. ದೇವರೊಬ್ಬ ಇದ್ದಾನೆ, ದೇವ್ರ ಮೇಲೆ ನಾವು ಭಾರ ಹಾಕಿದಿರಿ. ನಮ್ಗೆ ನ್ಯಾಯಾಲಯ ಹಾಗೂ ಪೊಲೀಸ್ ಇಲಾಖೆ ಹಾಗೂ NIA ಅವರು ಹಾಗೂ ತಮ್ಮ ಮಾಧ್ಯಮದವರೆಲ್ಲ ಸಹಕರಿಸಿದ್ದೀರಾ ಸರ್. ಓಕೆ, ಥ್ಯಾಂಕ್ ಯು ಅಖಂಡ ಶ್ರೀನಿವಾಸ ಮೂರ್ತಿ ಅವರು ಇಷ್ಟೊತ್ತು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ.